ನಮಸ್ಕಾರ ವೀಕ್ಷಕರೇ. ದೇಶದ ಭವಿಷ್ಯ ಅಂತ ನಾವು ಯಾವ ಮಕ್ಕಳನ್ನ ಕರೀತೇವೋ ಇವತ್ತು ಅದೇ ಮಕ್ಕಳು ತಮ್ಮ ಹಕ್ಕಿಗಾಗಿ ತಮ್ಮ ಭವಿಷ್ಯಕ್ಕಾಗಿ ರಸ್ತೆಗೆ ಇಳಿದು ಕಣ್ಣೀರು ಹಾಕ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಿಂದ ಹಿಡಿದು ಸಂಸತ್ ಭವನದವರೆಗೆ ಇಡೀ ದೇಶದಾದ್ಯಂತ ವಿದ್ಯಾರ್ಥಿಗಳ ಆಕ್ರೋಶದ ಜ್ವಾಲೆ ಉರಿತಾ ಇದೆ. ಆದ್ರೆ ಈ ದೇಶವನ್ನ ಆಳುವ ನಾಯಕರಿಗೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವಿದ್ಯಾರ್ಥಿಗಳ ಆಕ್ರಂದನ ಕೇಳಿಸ್ತಲೇ ಇಲ್ವೇ? ದೇಶದ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ರು ಸರ್ಕಾರ ಯಾಕಿಷ್ಟೊಂದು ಮೌನವಾಗಿದೆ ಅಂತ. ನೇಟ್ ಪೇಪರ್ ಸೋರಿಕೆ ಮತ್ತು ಶಿಕ್ಷಣ ವ್ಯವಸ್ಥೆಯ ಸಾಂಸ್ಥಿಕ ವೈಫಲ್ಯವನ್ನ ಖಂಡಿಸಿ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಲಡಾಖ್ನ ಕ್ರಾಂತಿಕಾರಿ ಹೋರಾಟಗಾರ ಸೋನಂ ವಾಂಗ್ಚುಕ್ ನಡೆಸ್ತಾ ಇರುವಂತಹ ಉಪವಾಸ ಸತ್ಯಾಗ್ರಹ ಇವತ್ತಿಗೆ ಬರೋಬ್ಬರಿ 23ನೇ ದಿನಕ್ಕೆ ಕಾಲಿಟ್ಟಿದೆ. ಅವರನ್ನ ಬಲವಂತವಾಗಿ ಸಫ್ದರ್ಜಂಗ್ ಆಸ್ಪತ್ರೆಗೆ ಸೇರಿಸಿದ್ರು ಅವರ ಹೋರಾಟ ಇನ್ನೂ ಕೂಡ ನಿಂತಿಲ್ಲ. ಆಸ್ಪತ್ರೆಯ ಮಂಚದ ಮೇಲಿಂದಲೇ ಪತ್ರ ಬರೆದಿರುವಂತಹ ಅವರು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇರುವ ಯುವಕರ ಮೇಲಿನ ಕ್ರೌರ್ಯವನ್ನ ಕಂಡು ಮನನೊಂದಿದ್ದಾರೆ. ಸಂಸದರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡುವವರೆಗೂ ನನ್ನ ಉಪವಾಸ ನಿಲ್ಲೋದಿಲ್ಲ ಅಂತ ಹೇಳಿ ಸಿಂಹದಂತೆ ಗರ್ಜಿಸಿದ್ದಾರೆ ವಾಂಗ್ಚುಕ್. ಇತ್ತ ಜಂತರ್ ಮಂತರ್ನಲ್ಲಿ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಚಲೋ ಸಂಸತ್ ಮೆರವಣಿಗೆ ಹೊರಟಂತಹ ಸಾವಿರಾರು ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ರಕ್ತ ಬರುವಂತೆ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ, ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಸೋಮವಾರ ಬೆಳಗ್ಗೆಯಷ್ಟೇ ದೆಹಲಿ ಪೊಲೀಸರು ಪ್ರತಿಭಟನಾಕಾರರ ವೇದಿಕೆಯನ್ನ ಕೂಡ ಧ್ವಂಸಗೊಳಿಸಿದ್ರು. ಆದ್ರೂ ಧೃತಿಗೆಡದಂತಹ ವಿದ್ಯಾರ್ಥಿಗಳು ಸುರಿಯುವ ಮಳೆಯಲ್ಲೇ ಡೇರಿಯನ್ನ ಹಾಕಿ ತಾತ್ಕಾಲಿಕ ವೇದಿಕೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಸತ್ಯವನ್ನ ಹೊರ ಪ್ರಪಂಚಕ್ಕೆ ತಲುಪಿಸಬಾರದು ಅನ್ನುವಂತಹ ದೃಷ್ಟಿಯಿಂದ ಜಂತರ್ ಮಂತರ ಸುತ್ತಮುತ್ತ ಇಂಟರ್ನೆಟ್ ಸೇವೆಯನ್ನ ಕೂಡ ಈಗ ಬಂದ್ ಮಾಡಲಾಗಿದೆ. ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದು ಮಾನವ ಸರಪಳಿಯ ಮುಂಭಾಗದಲ್ಲಿ ನಿಂತು ಧ್ವನಿ ಎತ್ತಿದಂತಹ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಥಾಪಕ ಅಭಿಜಿತ್ ದೀಪ್ಗೆ ಮತ್ತು ಪೋಷಕರು ಈ ಹೋರಾಟವನ್ನ ಮುನ್ನಡೆಸ್ತಾ ಇದ್ದಾರೆ. ಪೊಲೀಸರು ಎಷ್ಟೇ ಬ್ಯಾರಿಕೇಡ್ ಹಾಕ್ಲಿ, ಏನೇ ದಬ್ಬಾಳಿಕೆಯನ್ನ ಮಾಡ್ಲಿ, ನಾವು ಜಂತರ್ ಮಂತರನ್ನ ಬಿಟ್ಟು ಕದಲೋದಿಲ್ಲ, ಚಲೋ ಸಂಸತ್ 2ನೇ ದಿನ ಕೂಡ ಮುಂದುವರಿಯಲಿದೆ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಜಂತರ್ ಮಂತರ್ನಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ನೂರಾರು ಪೊಲೀಸ್ ಸಿಬ್ಬಂದಿಯ ನಡುವೆ ಉದ್ವಿಗ್ನ ವಾತಾವರಣ ಕೂಡ ನೆಲೆಸಿದೆ. ರಾತ್ರಿ ಹಗಲು ಅಂತ ಹೇಳದೆ ವರ್ಷಗಟ್ಟಲೆ ಕಷ್ಟಪಟ್ಟು ಓದಿ ಹೆತ್ತವರ ಲಕ್ಷಾಂತರ ರೂಪಾಯಿ ಕಷ್ಟದ ಹಣವನ್ನ ಕೋಚಿಂಗಿಗೆ ಸುರಿದು ಪರೀಕ್ಷೆ ಬರೆದಿದ್ದಂತಹ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಬದುಕು ಇವತ್ತು ಬೀದಿಗೆ ಬಂದಿದೆ. ಪೇಪರ್ ಲೀಕ್ ಅನ್ನುವಂತಹ ಒಂದು ಮಹಾ ಅಪರಾಧದಿಂದಾಗಿ ತಮ್ಮ ಶ್ರಮಕ್ಕೆ ಬೆಲೆ ಇಲ್ಲದಂತಾಗಿದೆ ಅಂತ ಹೇಳಿ ಮನನೊಂದು ಈಗಾಗಲೇ 21ಕ್ಕೂ ಹೆಚ್ಚು ಮುಗ್ಧ ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಆ ಹೆತ್ತವರ ಕಣ್ಣೀರಿಗೆ ಬೆಲೆಯೇ ಇಲ್ವೇ? ಹಾಗಾದ್ರೆ 21 ಜೀವಗಳು ಬಲಿಯಾಗಿದ್ರು ಕೂಡ ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ಶಿಕ್ಷಣ ಸಚಿವರಿಗಾಗ್ಲಿ ನೈತಿಕ ಹೊಣೆಗಾರಿಕೆ ಅನಿಸ್ತಲೇ ಇಲ್ವೇ? ಎಂಥ ನಿರ್ದಯಿ ವ್ಯವಸ್ಥೆ ಇದು ಹಾಗಾದ್ರೆ? ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶಕ್ತಿಯೇ ಯುವ ಜನತೆ. ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ ಎಷ್ಟೇ ನಿರ್ದಯವಾಗಿದ್ರೂ ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂತಹ ಈ ವಿದ್ಯಾರ್ಥಿಗಳ ಧ್ವನಿಯನ್ನ ಶಾಶ್ವತವಾಗಿ ಅಡಗಿಸೋದಕ್ಕೆ ಇವರಿಂದ ಸಾಧ್ಯವೇ ಇಲ್ಲ ಬಿಡಿ. 22 ಲಕ್ಷ ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟ ಆಡೋದು ಅಂತ ಹೇಳಿದ್ರೆ ದೇಶದ ಅಡಿಪಾಯವನ್ನೇ ಅಲ್ಲಾಡಿಸಿದಂತೆ. ರಾಜಕಾರಣಿಗಳು ತಮ್ಮ ಕುರ್ಚಿ ಮತ್ತು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವನ್ನ ಬಿಟ್ಟು ತಕ್ಷಣವೇ ಈ ಕಣ್ಣೀರಿಗೆ ಸ್ಪಂದಿಸಬೇಕು. ಪರೀಕ್ಷಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಶುದ್ಧೀಕರಿಸಿ ಮುಗ್ಧ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸದಿದ್ರೆ ಈ ಆಕ್ರೋಶದ ಜ್ವಾಲೆ ಮುಂಬರುವ ದಿನಗಳಲ್ಲಿ ಇಡೀ ದೇಶದಾದ್ಯಂತ ದೊಡ್ಡ ಕ್ರಾಂತಿಗೆ ಹಾದಿ ಮಾಡಿಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂತ ಹೇಳಿದ್ರೆ ಇದು ಕೇವಲ ಒಂದು ಪರೀಕ್ಷೆಯ ಹೋರಾಟವಲ್ಲ, ಭಾರತದ ಭವಿಷ್ಯದ ಹೋರಾಟ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.